ನಿಮ್ಮ ಇಂಡಸ್ಟ್ರಿನಲ್ಲಿ ನಿಮಗೆ ನಿಮ್ಮ ಸ್ನೇಹಿತರು ಯಾರು, ಅಥವಾ ಇಂಡಸ್ಟ್ರಿನಲ್ಲಿ ಫಸ್ಟ್ ಇಂಡಸ್ಟ್ರಿ ಡು ಯು ಹ್ಯಾವ್ ಫ್ರೆಂಡ್ಸ್ ಇನ್ ದ ಇಂಡಸ್ಟ್ರಿ? ತುಂಬ ಮಿನಿಮಲ್ ಫ್ರೆಂಡ್ಸ್ ಇದ್ದಾರೆ, ತುಂಬ ಕ್ಲೋಸ್ ಸರ್ಕಲ್, ಚಿಕ್ಕ ಸರ್ಕಲ್ಲು. ಎಲ್ಲರೂ ಹಾಯ್ ಬಾಯ್ ಅಷ್ಟೇ ಗೊತ್ತಿರ್ತಾರೆ, ಬಟ್ ಫ್ರೆಂಡ್ಸ್ ಅಂತ ಇರೋರು ತುಂಬ ಕಡಿಮೆ ಜನ, ಒಂದು 6-7 ಜನ ಇರ್ಬೋದು ಅಷ್ಟೇ. ಇದೇನೊಂದು ಕಾನ್ಷಿಯಸ್ ಡಿಸಿಷನ್ ಅಥವಾ ಆ ಇಂಡಸ್ಟ್ರಿನೇ ಹಂಗಿದೆಯಾ, ಫ್ರೆಂಡ್ಸ್ ಮಾಡ್ಕೊಳ್ಳೋ ಜಾಗ ಅಲ್ವಾ? ಇಲ್ಲ, ಯು ಕೆನಾಟ್ ಫ್ರೆಂಡ್ಸ್ ಮಾಡ್ಕೊಳ್ಳೋ ಜಾಗ ಅಲ್ಲ. ಆ್ಯಂಡ್ ಆಲ್ವೇಸ್ ಆ ಇನ್ಸೆಕ್ಯೂರಿಟಿ ಇದ್ದೇ ಇರುತ್ತೆ ಅಂತ ಅನಿಸುತ್ತೆ. ಅಂದರೆ ನನಗೆ ಐ ಡೋಂಟ್ ನೋ, ನಾನು ಹೊಗಳ್ಕೊತಾ ಇದ್ದೀನಿ ಅಂತಲ್ಲ, ಬಟ್ ನನಗೆ ಬೇರೆ ಕಾಂಪಿಟೇಷನ್ ಅಂತ ಹೇಳ್ತಾರೆ ಗೊತ್ತಾ, ಬೇರೆ ಆರ್ಟಿಸ್ಟ್ಗಳನ್ನ ನೋಡಿದಾಗ, ನನ್ನ ಕಾಂಪಿಟಿಂಗ್ ಹೀರೋಯಿನ್ನ ನೋಡಿದಾಗ ಅಥವಾ ಬೇರೆ ಲೀಡ್ನ ನೋಡಿದಾಗ ನಂಗೆ ಇನ್ಸೆಕ್ಯೂರ್ ಅನಿಸಲ್ಲ. ಐ ಫೀಲ್ ವೆರಿ ಕಂಫರ್ಟಬಲ್. ಆ್ಯಂಡ್ ನನಗೇನು ಆ ಹೊಟ್ಟೆ ಕಿಚ್ಚಾಗಲಿ ಜಲಸಿ ಆಗಲಿ, ಐ ಡೋಂಟ್ ಶೇರ್ ದ್ಯಾಟ್. ಬಟ್ ನಾನು ಕೆಲವು ಜನದಿಂದ ನನಗದು ಎಕ್ಸ್ಪೀರಿಯೆನ್ಸ್ ಆಯಿತು. ನೀವೆಷ್ಟೇ ಫ್ರೆಂಡ್ ಅಂತ ಕನ್ಸಿಡರ್ ಮಾಡಿದ್ರು ಅಥವಾ ನೀವು ಚೆನ್ನಾಗಿ ಮಾತಾಡೋಕ್ಕೆ ಹೋದ್ರೂ ದೇ ಕನ್ಸಿಡರ್ ಯು ಆಸ್ ಅ ಕಾಂಪಿಟೇಷನ್. ಸೊ ಹಾಗೆ ಒಂಥರ ಇನ್ಸೆಕ್ಯೂರ್ ಆಗಿರ್ತಾರೆ ಈ ಇಂಡಸ್ಟ್ರೀಲಿ ಸ್ವಲ್ಪ. ಅಂದರೆ ಸ್ವಲ್ಪ ತುಳಿದು ಮೇಲೆ ಬರೋದು, ಅವೆಲ್ಲ ನಾನು ಎಕ್ಸ್ಪೀರಿಯೆನ್ಸ್ ಮಾಡಿಬಿಟ್ಟಿದ್ದೀನಿ ಸ್ವಲ್ಪ. ಅಂದರೆ ನೀನು ಬೆಳೀತಾ ಇರೋದನ್ನ ಸಹಿಸ್ಕೊಳಕ್ಕಾಗಲ್ಲ ಅಂತ ಒಬ್ಬೊಬ್ರಿಗೆ ಹಾಗೆಲ್ಲ ಇರುತ್ತೆ. ಸೊ ಅದಕ್ಕೆ ಐ ಪ್ರಿಫರ್ ಓನ್ಲಿ ವೆರಿ ಮಿನಿಮಲ್, ತುಂಬ ಮನ್ಸಿಗೆ ಹತ್ತಿರ ಆಗಿರೋರು, ಟ್ರೂ ಆಗಿ ನನಗೆ ಬೆಸ್ಟ್ ವಿಶ್ ಮಾಡೋನ್ನ ಮಾತ್ರ ನಾನು ನನ್ನ ಲೈಫಲ್ಲಿ ಇಟ್ಕೊಂಡಿದ್ದೀನಿ ಅಷ್ಟೇ. ಐ ಥಿಂಕ್ ಇವನ್ ಸಂಯುಕ್ತ ಹೆಗಡೆ ಇಲ್ಲಿ ಬಂದಾಗ ಶಿ ಹ್ಯಾಡ್ ಅ ಸಿಮಿಲರ್ ಥಾಟ್. ಯಾಕಂದರೆ ಸಿನಿಮಾದಲ್ಲಿ ಹೀರೋಯಿನ್ಗಳ ಮಧ್ಯೆ ಡಿಸ್ಕಷನ್, ಅಕಸ್ಮಾತ್ ಇವಾಗ ನಾನು ಯಾವುದೋ ಡೈರೆಕ್ಟರ್ ಮೀಟ್ ಮಾಡಿದೆ ಅಂತ ಇಲ್ಲಿ ಶೇರ್ ಮಾಡಿದರೆ ಕಟ್ಟಾಗೋ ಜೊತೆಗೆ ಅವ್ರ ಹತ್ರನೆಲ್ಲ ಮಾತಾಡಿ ತುಂಬ ನಡೆಯುತ್ತಿದ್ದು, ಸಿಕ್ಕಾಬಣೆ ನಡೆಯುತ್ತಿದ್ದು. ಅಂದರೆ ಯಾಕೆ ಅವಳನ್ನ ಚೂಸ್ ಮಾಡಿದ್ರಿ, ವೈ ಶಿ ಬೆಟರ್ ದೆನ್ ಮೀ, ಅಂದರೆ ಇಲ್ಲ ಅದಕ್ಕಿಂತ ಕಮ್ಮಿ ನಾನು ವರ್ಕ್ ಮಾಡ್ತೀನಿ ಅಂತ ಪಿಚ್ಚಿನ್ ಮಾಡೋದಾಗಲಿ. ಸೊ ಹಾಗೆಲ್ಲ ನಡೆಯುತ್ತೆ. ಸೊ ಬೆಟರ್ ಎಲ್ಲನೂ ದೂರ ಇಡೋಣ, ಅಂದರೆ ಎಲ್ಲಿ ಬೇಕೋ ಅಲ್ಲಿಡೋಣ. ಕಾಂಪಿಟೇಟಿವ್ ಆಗಿರೋ ಇಂಡಸ್ಟ್ರಿನಲ್ಲಿ ನಮ್ರತ, ನೀವು ನಿಮ್ಮ ಗೇಮಲ್ಲಿ ಆಟನೂ ಆಡ್ತಾ ಬೇರೆ ಪಕ್ಕದಲ್ಲಿ ಯಾರೇ ಇರಲಿ ನಾನು ತಲೆ ಕೆಡ್ಸ್ಕೊಳ್ಳಲ್ಲ ಅಂತ ಫೋಕಸ್ ಹೆಂಗೆ ಮಾಡ್ತಾ ಇದ್ದೀರಾ? ವಾಟ್ ಇಸ್ ನಿಮ್ಮ ಒಂದು ಪಾಲಿಸಿ ಅಥವಾ ಮಂತ್ರ ಟು ಸ್ಟೇ ಆನ್ ಟಾಪ್ ಆಫ್ ಯುವರ್ ಗೇಮ್ ಆ್ಯಂಡ್ ಸ್ಟಿಲ್ ಬಿ ಇನ್ ದ ರೇಸ್ ವಿತೌಟ್ ಕೀಪಿಂಗ್ ಆಲ್ ದೀಸ್ ಡಿಸ್ಟ್ರಾಕ್ಷನ್ಸ್? ಅಂದರೆ ತಲೆಗೆ ಹೋಗ್ದಿರೋ ಐ ಥಿಂಕ್ ಬೀಯಿಂಗ್ ಲೋಕಿ ಅಂತ ಅನಿಸುತ್ತೆ. ಎಲ್ಲನೂ ಅನೌನ್ಸ್ ಮಾಡಿದೆ, ಸ್ವಲ್ಪ ಎಲ್ಲರಿಗೂ ಆ್ಯಕ್ಸಸ್ ಕೊಡಿದೆ, ಪ್ರೈವೇಟಾಗಿ ಇಟ್ಕೋಬೇಕು. ಎಲ್ಲರೂ ಕೆಲಸ ಅಂತ ಬಂದಾಗ ಮಾತ್ರ ಸೌಂಡ್ ಮಾಡಬೇಕು. ಪರ್ಸ್ನಲ್ ಲೈಫು ಅಥವಾ ನಿಮ್ಮ ಡಿಸಿಷನ್ಸ್ ಅಂತ ಬಂದಾಗ ಎಲ್ಲ ಕಡೆ ಹೇಳ್ಕೊಂಡು ತಿರುಗಬಾರ್ದು. ಬಿಕಾಸ್ ನಾನು ಆ ತಪ್ಪು ಮಾಡಿದ್ದೀನಿ, ಎಲ್ಲದಕ್ಕೂ ಎಲ್ಲರ ಹತ್ರ ಹೋಗಿ ನಾನು ಮಾಡಲಾ, ಇದು ಮಾಡಲಾ, ಅದು ಮಾಡಲಾ ಅಂತ. ಈಗ ಇಟ್ ಈಸ್ ಓನ್ಲಿ ಮೈ ಫ್ಯಾಮಿಲಿ, ನನ್ನ ಕ್ಲೋಸ್ ಸರ್ಕಲ್, ಒಂದು 4-5 ಜನ ಫ್ರೆಂಡ್ಸು, ನಾನು ಅಷ್ಟೇ ಡಿಸಿಷನ್ ತೊಗೊಳ್ಳೋದು. ಮೇಜರ್ ಡಿಸಿಷನ್ಸ್ ಅಂತ ಬಂದಾಗ ಎಲ್ಲ ಕಡೆ ಅನೌನ್ಸ್ ಮಾಡೋಕ್ಕೆ ಹೋಗಲ್ಲ. ಸೊ ಪ್ರೈವೇಟ್ ಲೈಫ್, ಲೋಕಿ ಲೈಫ್, ಚಿಕ್ಕ ಸರ್ಕಲ್, ಅದೊಂದು ಕೋಟಿದೆ ಗೊತ್ತಾ. ಸೊ ಪೀಸ್ಫುಲ್ ಆಗಿರ್ತೀವಿ ಅವಾಗ ಜೀವನದಲ್ಲಿ. ಆ್ಯಂಡ್ ಆಲ್ಸೋ ಕಾನ್ಫಿಡೆನ್ಸ್ ಇಸ್ ಸೋ ಇಂಪಾರ್ಟೆಂಟ್. ನನಗೆ ಯಾರೇ ಬರಲಿ, ಯಾರೇ ಇವಾಗ ಹೊಸ ಹೀರೋಯಿನ್ ಬರಲಿ, ಯು ನೋ ದಟ್ ಯು ಆರ್ ಬೆಸ್ಟ್ ಅಷ್ಟೇ. ನೀನು ಕೆಲಸ ಅಂತ ಕೊಟ್ಟಾಗ ನೀನು ಅದಕ್ಕೆ ನ್ಯಾಯ ಒದಗಿಸ್ತೀಯ ಅಂತ ಗೊತ್ತು. ಸೊ ಐ ಆಮ್ ಸೆಕ್ಯೂರ್ ನೌ, ರೈಟ್ ನೌ ಐ ಆಮ್ ಸೆಕ್ಯೂರ್.